ರಾಜ್ಯದಲ್ಲಿ ನಿಲ್ಲದ ಅಕ್ಕಿ ಮಾಫಿಯಾ ಅಕ್ರಮ ಅಕ್ಕಿ ದಂಧೆಕೋರರ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಮನೆಯೊಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತ ಅನ್ನಭಾಗ್ಯದ ಅಕ್ಕಿ ಮನೆಯಲ್ಲಿ ಅಕ್ರಮವಾಗಿ ಅಕ್ಕಿಯನ್ನ ಸಂಗ್ರಹಿಸಿಟ್ಟಿದ್ರು. ರಾಜ್ಯದಲ್ಲಿ ನಿಲ್ಲದಂತ ಅಕ್ಕಿ ಮಾಫಿಯಾ ಅಕ್ರಮ ಅಕ್ಕಿ ದಂಧೆಕೋರರ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅನ್ನಭಾಗ್ಯದ ಅಕ್ಕಿಯನ್ನ ಮನೆಯೊಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿತ್ತು. ಆಹಾರ ಇಲಾಖೆಯೊಂದಿಗೆ ಜಂಟಿ ಕಾರ್ಯಾಚರಣೆ ನಡೆಸಲಾಗಿದೆ. ಗದಗದ ಬೆಟಗೇರಿಯಲ್ಲಿ ಅಕ್ರಮ ಅಕ್ಕಿ ಮಾರಾಟ ನಡೀತಾ ಇತ್ತು. 25 ಪ್ಯಾಕೆಟ್ 7 ಕ್ವಿಂಟಾಲ್ 60 ಕೆಜಿ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ. ಇಲಾಖೆಯಿಂದ ಒಂದೇ ದಿನ 2 ಕಡೆ ದಾಳಿಯನ್ನ ನಡೆಸಲಾಗಿದೆ. ಆಹಾರ ಇಲಾಖೆಯವರು ಒಂದೇ ದಿನ 2 ಕಡೆ ದಾಳಿಯನ್ನ ನಡೆಸಿದ್ರು. ಇನ್ನೊಂದು ಕಡೆ ಬೆಟಗೇರಿಯ ಮಂಜುನಾಥ್ ನಗರದಲ್ಲಿ ಕೂಡ ಒಂದು ಘಟನೆ ಸಂಭವಿಸಿದೆ. ಅಕ್ರಮ ಅಕ್ಕಿ ದಂಧೆಯಲ್ಲಿ ಪಾಲ್ಗೊಂಡಿದ್ದಂತ ಚೈತನ್ ಭಜಂತ್ರಿ 15 ಪ್ಯಾಕೆಟ್ 6 ಕ್ವಿಂಟಲ್ 20 ಕೆಜಿ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ. ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ನಿಲ್ಲದಂತ ಅಕ್ಕಿ ಮಾಫಿಯಾ ಅಕ್ರಮ ಅಕ್ಕಿ ದಂಧೆಕೋರರ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಒಟ್ಟು 2 ಕಡೆಗಳಲ್ಲಿ ದಾಳಿಯನ್ನ ಒಂದೇ ದಿನಕ್ಕೆ ನಡೆಸಿರುವಂತದ್ದು. ಮನೆಯೊಂದರಲ್ಲೇ ಅನ್ನಭಾಗ್ಯದ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದೆ. ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇರಬಹುದು ನೋಡಿ, ಅನ್ನಭಾಗ್ಯದ ಒಂದು ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಾರೆ. ಇದು ಬಡತನ ರೇಖೆಗಿಂತ ಕೆಳಗಿರುವಂತಹ ಜನರಿಗೆ ಸಿಗಬೇಕಾದಂತ ಅಕ್ಕಿಯನ್ನ ಈ ದಂಧೆಕೋರರು ಮಾರಾಟ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಕಡೆಗಳಲ್ಲಿ ನಡೀತಾ ಇರುವಂತಹ ಘಟನೆ. ಗದಗದ ಬೆಟಗೇರಿಯಲ್ಲಿ ಈ ಘಟನೆ ಸಂಭವಿಸಿದೆ. 25 ಪ್ಯಾಕೆಟ್ 7 ಕ್ವಿಂಟಾಲ್ 60 ಕೆಜಿ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ. ಹಾಗೆ ಮತ್ತೊಂದು ಕಡೆ ಕೂಡ ಬೆಟಗೇರಿಯ ಮಂಜುನಾಥ್ ನಗರದಲ್ಲಿ ಕೂಡ ಘಟನೆ ಸಂಭವಿಸಿದೆ. ಅದು 15 ಪ್ಯಾಕೆಟ್ 6 ಕ್ವಿಂಟಾಲ್ 20 ಕೆಜಿ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ.